ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು ಅಥವಾ ನಮಗೆ ಇಂಗ್ಲೀಷ್ ಅಷ್ಟು ಅರ್ಥ ಆಗೋದಿಲ್ಲ, ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲಿ ನಾವು ಕೆಲಸನ ಮಾಡಬೇಕಂತ ಹುಡುಕ್ತಿದ್ರೆ ಇದೊಂದು ನಿಮಗೆ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಎಸ್ಪೆಷಲಿ ನೀವೇನಾದರೂ ಪಾರ್ಟ್ ಟೈಮ್, ಫುಲ್ ಟೈಮ್ ಅಥವಾ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸನ ಹುಡುಕ್ತಿದ್ರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ ಶೆಡ್ಯೂಲ್ಸ್ ಅಥವಾ ಟೈಮಿಂಗ್ಸ್ನ ಅವ್ರು ಇಲ್ಲಿ ಕೊಡೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನೊಂದು ಏನಿರುತ್ತೆ ಅಂದರೆ ಇದು ಪ್ರಾಜೆಕ್ಟ್ ವೈಸ್ ಕೆಲಸನ ಕೊಡೋದ್ರಿಂದ ನೀವೇನಾದರೂ ಲೈಕ್ ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಒಂದು ಒಳ್ಳೆ ಅರ್ನಿಂಗ್ಸ್ನ ನೀವಿಲ್ಲಿ ಅರ್ನ್ ಮಾಡ್ಬೋದಾಗಿರುತ್ತೆ. ನೀವು ಎಷ್ಟು ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ಅಥವಾ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ಗಳನ್ನ ನೀವಿಲ್ಲಿ ಮಾಡ್ತಾ ಹೋಗ್ಬೋದು. ಇದು ಬಂದು US ಅಥವಾ UK ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಡಾಲರ್ಸ್ ರೂಪದಲ್ಲಿ ಕೊಡ್ತಾರೆ, ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ಇನ್ನು ಯಾವುದು ರೋಲ್ ಅಂತ ನೋಡೋದಾದರೆ ಒಂದಲ್ಲ ಎರಡಲ್ಲ 6 to 7+ ಕ್ಯಾಟಗರೀಸ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಲೈಕ್ ಟ್ರಾನ್ಸ್ಕ್ರಿಪ್ಟರ್ ಆಗಿರ್ಬೋದು, ಟೈಪರ್ ಆಗಿರ್ಬೋದು, ಡೇಟಾ ಎಂಟ್ರಿ ಆಗಿರ್ಬೋದು, ಅಥವಾ ಆಡಿಯೋದಲ್ಲಿರೋದನ್ನ ಟೈಪ್ ಮಾಡುವಂಥದ್ದು, ಇಮೇಜಲ್ಲಿರೋದನ್ನ ಟೈಪ್ ಮಾಡುವಂಥದ್ದು, ಈ ರೀತಿಯಾದಂಥ ರೋಲ್ಸ್ಗಳಿಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಈಸಿಯೆಸ್ಟ್ ರೂಲ್ಸ್ಗಳನ್ನ ಇವರಿಗೆ ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗಲೇ ನಿಮಗೂ ಕೂಡ ಅರ್ಥ ಆಗೋದು, ಕರೆಕ್ಟಾಗಿ ಫಾರ್ಮ್ನ ಫಿಲ್ ಮಾಡೋಕ್ಕಾಗೋದು, ಅವ್ರ ಕಡೆಯಿಂದ ಇಮೇಲ್ ಬರುವಂಥದ್ದು. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಸಿಗ್ಮಾ ಎ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕೆರಿಯರ್ ಪೇಜ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಇಲ್ಲಿ ನೋಡ್ಬೋದು ಕನ್ನಡ ಪ್ರಾಜೆಕ್ಟ್ಸ್ ರಿಮೋಟ್ ಸಿಗ್ಮಾ ಎ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕನ್ನಡ ಭಾಷೆಯಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಕೆಲಸಗಳಿರುತ್ತೆ. ಯಾರೆಲ್ಲ ನಮಗೆ ಬರೀ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು, ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ರಿ, ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಂಗ್ಲೀಷ್ ಎಲ್ಲ ಕೆಲಸಗಳಿಗೂ ಬೇಕಾಗಿರುತ್ತೆ. ಕಂಪ್ಲೀಟಾಗಿ ಬರಲ್ಲ ಅಂದರೆ ಸ್ವಲ್ಪನಾದ್ರು ಬರಬೇಕಾಗಿರುತ್ತೆ, ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸೆಗ್ಮಾ ಎ ಜಾಯಿನ್ ಆಗೋದ್ರಿಂದ ನಿಮ್ಗೆ ಏನು ಯೂಸಸ್ಸು, ಹಾಗೆ ವಾಟ್ ಈಸ್ ಸೆಗ್ಮಾ ಎ ಏನು, ಎಷ್ಟು ಕಂಟ್ರಿಲಿದೆ ಅಥವಾ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, US ಮತ್ತು UK ಅಲ್ಲೂ ಕೂಡ ಇದ್ದಾರೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಹಾಗೆ 700+ ಲ್ಯಾಂಗ್ವೇಜಸ್ಗಳಿದೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಸಾಫ್ಟ್ ಸ್ಕಿಲ್ಸ್ ವಿ ವ್ಯಾಲ್ಯೂ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಯಾವೆಲ್ಲ ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇದ್ದರೆ ಅವರು ತುಂಬ ಇಂಪ್ರೆಸ್ ಆಗ್ತಾರೆ ಅಥವಾ ಇನ್ಕ್ಲೂಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಮೇನ್ ಆಗಿ ಇಲ್ಲಿ ನೋಡಿದ್ರೆ ಇಫ್ ಸೋ ಯು ವುಡ್ ಲವ್ ಟು ಇಯರ್ ಫ್ರಮ್ ಯು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಈ ರೀತಿಯಾದಂಥ ರೋಲ್ಸ್ನ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಥವಾ ಈ ಪಾಯಿಂಟ್ಸ್ಗಳು ನಿಮ್ಮಲ್ಲಿದ್ದರೆ ಅವರು ನಿಮ್ಮ ಕಡೆಯಿಂದ ಕೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಿದ್ದಾರೆ. ಆರ್ ಯು ಪ್ರೋ ಆಕ್ಟಿವ್ ಪ್ರೊಫೆಷನಲ್ ಥ್ರೂ ವೇರಿಯಸ್ ಆಫ್ ಚಾಲೆಂಜಸ್ ಆ್ಯಂಡ್ ವ್ಯಾಲಿಡ್ ದ ಕೊಲಾಬ್ರೇಷನ್ ಆ್ಯಂಡ್ ಎವ್ರಿ ಟಾಸ್ಕ್ ವಿತ್ ಎಂಪತಿ ಇಂಟೆನ್ಷನ್ಸ್ ಆ್ಯಂಡ್ ಪ್ಯಾಷನ್ ಫಾರ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಚಾಲೆಂಜಸ್ಗಳನ್ನ ಅಥವಾ ಥ್ರಿಲ್ಲಿಂಗ್ ಆಗಿರೋವಂಥ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಹಾಗೆ ಏನಾದ್ರು ಚಾಲೆಂಜಸ್ಗಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅಥವಾ ಕೊಲಾಬ್ರೇಟ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ, ಹಾಗೆ ಟಾಸ್ಕ್ ರೀತಿಯಲ್ಲಿ ನೀವು ಕರೆಕ್ಟಾಗಿ ಕೆಲಸನ ಮಾಡಿ ಮುಗಿಸ್ತೀರಾ, ಹೊಸದನ್ನು ಕಲಿಯೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನಿಮ್ಮ ಕಡೆಯಿಂದ ನಾವಿಲ್ಲಿ ಕೇಳೋದಕ್ಕೆ ಅಥವಾ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಯು ವಿಲ್ ಡೂ ಅನ್ನೋದನ್ನ ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವಿಲ್ಲಿ ಏನು ಕೆಲಸನ ಮಾಡ್ತೀರಾ ಅನ್ನೋದನ್ನ ನೋಡೋದಾದರೆ ನೀವಿಲ್ಲಿ ಜಸ್ಟ್ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿ ಮೇಲ್ಗಡೆ, ಇಲ್ಲಿ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ರಿಜೆಕ್ಟಿವ್ ಪ್ರಾಜೆಕ್ಟ್ಸ್ ಯುವರ್ ರೆಸ್ಪಾನ್ಸಿಬಲ್ ಮೇ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಜಾಬಲ್ಲಿ ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ಗಳು ಯಾವ್ಯಾವ್ದ್ರ ಮೇಲೆ ಬರ್ಬೋದು, ಹೇಗಿರುತ್ತೆ ಅನ್ನೋದು ಇಲ್ಲಿರೋ ಪಾಯಿಂಟ್ಸ್ಗಳಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರೈಸೇಷನ್ ಇದೆ, ಅನಲೈಸೇಷನ್ ಇದೆ, ಕರೆಕ್ಷನ್ಸ್ ಇದೆ, ಟ್ರಾನ್ಸ್ಕ್ರಿಪ್ಟಿಂಗ್ ಇದೆ, ವ್ಯಾಲಿಯೇಟಿಂಗ್ ಇದೆ, ಆಡಿಯೋ ರೆಕಾರ್ಡಿಂಗ್, ಕಂಟೆಂಟ್ ರೈಟಿಂಗ್, ಲೊಕೇಶನ್, ವ್ಯಾಲಿಡ್ ಆಫ್ ಆಡಿಯೋ, ವಿಡಿಯೋ, ಇಮೇಜಸ್, ಸೆಂಟೆನ್ಸ್ ಆ್ಯಂಡ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಟೋಟಲ್ ಆಗಿ 5+ ರೋಲ್ಸ್ಗಳಿಗೆ ಅಥವಾ ಕ್ಯಾಟಗರೀಸ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಮೊದಲನೇದು ನೀವಿಲ್ಲಿ ನೋಡ್ಬೋದು ಕ್ಯಾಟಗರೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕ್ಯಾಟಗರೈಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಗರ್ಲ್ಸ್, ಬಾಯ್ಸ್ ಅಥವಾ ಆ ರೀತಿಯಾದಂಥ ಟಾಪಿಕ್, ಸೈನ್ಸ್, ಮ್ಯಾಥ್ಸ್ ಆ ರೀತಿ ಟಾಪಿಕ್ಸ್ಗಳನ್ನ ಮಾಡುವಂಥದ್ದು ಅಥವಾ ಕ್ಯಾಟಗರೈಸ್ ಮಾಡುವಂಥದ್ದು ಕೆಲಸಗಳಿರುತ್ತೆ. ಬಟ್ ನಾನು ಈ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇಲ್ಲ, ಆ ರೀತಿಯಾದಂಥ ಕೆಲಸಗಳಿರುತ್ತೆ. ಇಲ್ಲಿ ಏನಕ್ಕೆ ನೀವು ಮಾಡುವಂಥ ಕೆಲಸಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಎಐಗೆ ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಸೊ ಅದರಿಂದ ಈ ರೋಲ್ಸ್ಗಳಿಗೆ ಅವ್ರಿಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಅನಲೈಸೇಷನ್ಸ್ ಇದೆ, ಕರೆಕ್ಷನ್ಸ್ ಇದೆ. ಅಂದರೆ ಅವರೊಂದು ಲೈಕ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ ಆಡಿಯೋಸ್ಗಳನ್ನ ಇರೋದನ್ನ ನಾವು ರಿಟರ್ನ್ ಫಾರ್ಮಿಗೆ ಬರ್ದು ಕೊಡಬೇಕು ಅಂತ ಅವ್ರು ಹೇಳ್ತಾರಲ್ವಾ. ಸೊ ನೀವು ಬರ್ದು ಕೊಟ್ಟಿರೋದು ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಇನ್ನೊಬ್ರಿಗೆ ಕೊಡ್ತಾರೆ, ಅದನ್ನ ಇಲ್ಲಿ ಕರೆಕ್ಟೈಸೇಷನ್ ಕೊಟ್ಟಿರೋದು. ಹಾಗೆ ಟ್ರಾನ್ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಹಾಗೆ ವಾಯ್ಸ್ ರೆಕಾರ್ಡಿಂಗ್ ಇದೆ, ಕಂಟೆಂಟ್ ರೈಟಿಂಗ್ ಇದೆ, ಲೊಕೇಶನ್ಸ್ಗಳಲ್ಲಿ ವ್ಯಾಲಿಡ್ ಫಾರ್ ಆಡಿಯೋಸ್, ವಿಡಿಯೋಸ್, ಇಮೇಜ್, ಸೆಂಟೆನ್ಸಸ್ ಆರ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆಡಿಯೋಸ್ನ ಕೊಡ್ತಾರೆ ಅಥವಾ ವಿಡಿಯೋಸ್ಗಳನ್ನ ಕಳಿಸಿರ್ತಾರೆ ಅಥವಾ ಇಮೇಜಸ್ನ ಕಳಿಸಿರ್ತಾರೆ. ಅದು ಹೇಗಿದೆ, ಅದರಲ್ಲಿ ಏನಿದೆ ಆಸ್ ಇಟ್ ಇಸ್ ನೀವು ಟೈಪ್ ಮಾಡಿ ಕೊಡಬೇಕಾಗಿರುತ್ತೆ. ಅದು ಸೆಂಟೆನ್ಸ್ ಕರೆಕ್ಟ್ ಆಗಿರಬೇಕು, ವರ್ಡಿಂಗ್ಸ್ ಕರೆಕ್ಟ್ ಆಗಿರೋ ಥರ ನೀವು ಕಳಿಸ್ಬೇಕು ಅನ್ನತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಸಿಂಪಲ್ ಇಷ್ಟೇ ಕೆಲಸ. ಇಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ರೀತಿಯಾದಂಥ ಪ್ರಾಜೆಕ್ಟ್ನ ಕಳಿಸ್ತಾರೆ, ಅದನ್ನು ನೀವು ಕಂಪ್ಲೀಟ್ ಮಾಡಿಕೊಟ್ರೆ ನಿಮ್ಮ ಪೇಮೆಂಟ್ ನಿಮಗೆ ಸಿಗುತ್ತೆ. ಆ ರೀತಿಯಾದಂಥ ಕೆಲಸ ಇರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ ಟಾಸ್ಕ್ ಆರ್ ರಿಮೋಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಟಾಸ್ಕ್ಗಳು ಕೂಡ ಕಂಪ್ಲೀಟ್ಲಿ ರಿಮೋಟ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೊಫೆಷನಲ್ ಥ್ರೂ ಆಲ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅವೈಲಬಲ್ 24/7 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಎಲ್ಲಾನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲೇ ನೀವು ಇಲ್ಲಿ ಕೆಲಸನ ಮಾಡೋದು. ಅದು ಕೂಡ ನಿಮಗೆ ಯಾವಾಗ ಬೇಕು 24/7 ಆವಾಗ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಆಪರ್ಚುನಿಟಿ ಇಸ್ ಆಫರಿಂಗ್ ಬೈ ದ ಫ್ರೀಲಾನ್ಸಿಂಗ್ ಅಂಡರ್ ಕಮ್ಯುನಿಟಿ ಕಂಟ್ರೋಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ರೀಲಾನ್ಸಿಂಗ್ ಆಗು ಕೂಡ ಕೆಲಸ ಮಾಡ್ಬೋದು, ಕಂಪ್ಲೀಟ್ ಆಗಿ ಕಂಟ್ರೋಲ್ ಇರುತ್ತೆ ಅನ್ನೋದು ಅವ್ರು ಇಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಇನ್ನು ಏನು ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ನೋಡಿದ್ರೆ, ಅಥವಾ ಏನು ನಿಮಗೆ ಗೊತ್ತಿರಬೇಕು ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂತ ನೋಡಿದ್ರೆ, ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ ವಿತ್ ಅ ಫಾಲೋಯಿಂಗ್ ಕ್ವಾಲಿಫಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ಸ್ ಅಂದರೆ ನೀವು ಏನು ಓದಿದ್ದೀರಾ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಅವ್ರು ಇಲ್ಲಿ ಕೇಳ್ತಾ ಇರೋದು ಫ್ಲೂಯೆಂಟ್ ಇನ್ ಕನ್ನಡ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಫ್ಲೂಯೆಂಟ್ ಇನ್ ಕನ್ನಡ, ಎಬಿಲಿಟಿ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕನ್ನಡದಲ್ಲಿ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ ಕೆಲಸನ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಎಬಿಲಿಟಿ ಟು ಲಿಸನ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಚೆನ್ನಾಗಿ ಸ್ವಲ್ಪ ಆದರೂ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಬರಬೇಕು. ಏನಕ್ಕೆ ಇಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಕೊಟ್ಟಿರೋಂಥ ವರ್ಡಿಂಗ್ಸ್ ಅಥವಾ ಪ್ರಾಜೆಕ್ಟ್ ಇಂಗ್ಲೀಷಲ್ಲಿದ್ದರೆ ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಆಗಬೇಕಲ್ವಾ. ಸೊ ಅದರಿಂದ ಇಂಗ್ಲೀಷ್ ಕೇಳ್ತಾ ಇದ್ದಾರೆ. ಬಟ್ ನೀವು ಕಂಪ್ಲೀಟ್ ಕೆಲಸನ ಕನ್ನಡದಲ್ಲೇ ಮಾಡ್ತೀರಾ, ಸೊ ನೋ ನೀಡ್ ಟು ವರಿ. ಇನ್ನು ನೆಕ್ಸ್ಟ್ ನೋಡಿದ್ರೆ ನಿಮಗೆ ಇಲ್ಲಿ ಬೇಸಿಕ್ ಇಂಗ್ಲೀಷ್, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ಗಳಿರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಟೈಪಿಂಗ್ ಬರುತ್ತೆ, ಬೇಸಿಕ್ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಏನಾಗಂದ್ರೆ ಅಂದರೆ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನ ಅವ್ರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಇಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್, ಐ ಆಮ್ ಸೋ ಸಾರಿ, ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ಆರ್ ಕರೆಕ್ಟ್ ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡೇಟಾ ಅನಾಲಿಟಿಕ್ಸಲ್ಲಿ ಅಥವಾ ಕಂಟೆಂಟ್ ರೇಟಿಂಗಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಇರಲೇಬೇಕು ಅಂತ ಏನಿಲ್ಲ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ನ ಕೊಟ್ಟಿದ್ದಾರೆ. ಸೊ ಚಿಕ್ಕ ಪುಟ್ಟ ವಿಷಯನ ಗಮನ ಇಟ್ಟು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಬಂದರೆ ಒಳ್ಳೆಯದು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎರಡು ರೀತಿಯಲ್ಲಿ ಕೆಲಸನ ಮಾಡ್ಬೋದು. ಒಂದಕ್ಕೆ ಜಸ್ಟ್ ನಿಮ್ಮ ಮೊಬೈಲ್ ಇದ್ರೆ ಸಾಕಾಗಿರುತ್ತೆ, ಇನ್ನೊಂದಕ್ಕೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಈ ರೀತಿಯಾದಂಥ ಇರಬೇಕಾಗಿರುತ್ತೆ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಲ್ಲ ಅಂದರೂ ಕೂಡ ನೀವು ಕೆಲಸನ ಮಾಡ್ಬೋದು ಮೊಬೈಲ್ ಆದರೆ. ಬಟ್ ಈಸಿಯಾಗಿ ಯಾವುದೇ ರೀತಿ ಕಷ್ಟ ಆಗದೆ ಮಾಡಬೇಕು ಅಂದರೆ ಲ್ಯಾಪ್ಟಾಪ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ನಾವು ಮೊಬೈಲಲ್ಲೇ ಮಾಡ್ತೀವಿ ಅಂದರೆ ಅದನ್ನು ಮೊಬೈಲಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ನೋಡೋ ಕಂಪ್ಯೂಟರ್ ಮಿನಿಮಮ್ 4GB ರ್ಯಾಮ್ ಇರಬೇಕು, ಮೈಕ್ರೋಫೋನ್ ಅವ್ರ ವೆಬ್ ಕ್ಯಾನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಆಪ್ಷನ್ಸ್ ಸಿಸ್ಟಮ್ಸ್ ನೋಡಿದ್ರೆ ವಿಂಡೋ 10 ಅವ್ರ ಹೈ ಇದ್ರೆ ಒಳ್ಳೆಯದು ಅನ್ನೋದು ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಹೈ ಇರಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಆಲ್ OS ಅಪ್ಡೇಟ್ಸ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ದ ವೆಂಡರ್ಸ್ ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ನೀವಿಲ್ಲಿ ನೋಡಿದ್ರೆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಹೆಡ್ಫೋನ್ ಇದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಏನಕ್ಕಂದ್ರೆ ಅವ್ರು ಆಡಿಯೋಸ್ಗಳನ್ನ ಕೊಟ್ಟಾಗ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡು ಟೈಪ್ನ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಒಂದು ಹೆಡ್ಸೆಟ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಸೆಕ್ಯೂರಿಟಿ ಇಂಟರ್ನೆಟ್ ಲೊಕೇಶನ್ಸ್, ಐ ಆಮ್ ಸೋ ಸಾರಿ,
ಸೆಕ್ಯೂರ್ಡ್ ಇಂಟರ್ನೆಟ್ ಲೊಕೇಶನ್ಸ್ ಪ್ರೊವೈಡೆಡ್ ಬೈ ದ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಮೊಬೈಲ್ ಡೇಟಾದಲ್ಲೂ ಮಾಡ್ಬೋದು, ಅನ್ಲಿಮಿಟೆಡ್ ಡೇಟಾ ಹಾಕ್ಕೊಂಡು ಮೊಬೈಲಲ್ಲೇ ನೀವು ಕೆಲಸನ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಒಂದು ಸೆಕ್ಯೂರ್ಡ್ ನೆಟ್ ಪಾಸ್ವರ್ಡ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಏನಕ್ಕೆ ಅವರ ಫೈಲ್ಗಳೆಲ್ಲೂ ಲಿಕ್ ಆಗಬಾರ್ದು, ಹ್ಯಾಕ್ ಆಗಬಾರ್ದು ಅನ್ನೋ ರೀಸನ್ಗೆ ಅವ್ರು ಇದೊಂದು ಹೇಳ್ತಾ ಇರ್ತಾರೆ. ಬಟ್ ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಆಡಿಯೋ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳನ್ನ ಏನಾದ್ರು ಮಾಡ್ತೀರಾ ಅಂದರೆ ಜಸ್ಟ್ ಒಂದು ಮೊಬೈಲ್ ಫೋನ್, ಅದು ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಒಳ್ಳೆಯದು. ಯಾವುದೇ ರೀತಿ ಟ್ಯಾಬ್ ಅಥವಾ ಐಫೋನ್ಸ್ಗಳು ಬೇಕಾಗಿಲ್ಲ, ಅದ್ರಲ್ಲಿ ವರ್ಕ್ ಆಗಲ್ಲ, ಆಂಡ್ರಾಯ್ಡ್ ಫೋನ್ ಇರಬೇಕು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ರೆಕಾರ್ಡಿಂಗ್ ಮಾಡೋದಕ್ಕೆ ಅಥವಾ ರೆಕಾರ್ಡಿಂಗ್ಸ್ ಅಪ್ರೂವ್ ಮಾಡೋಕ್ಕೆ, ಸೆಂಡ್ ಮಾಡೋದಕ್ಕೆ ಆಡಿಯೋ ಆ್ಯಂಡ್ರಾಯ್ಡ್ ಮೊಬೈಲ್ ಆದರೆ ತುಂಬ ಒಳ್ಳೆಯದು. ಐಫೋನ್ ಅಥವಾ ಟ್ಯಾಬ್ ಯೂಸ್ ಆಗೋದಿಲ್ಲ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಔ ಟು ಅಪ್ಲೈ ಅನ್ನೋದು ನೋಡೋದಾದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕ್ಲಿಕ್ ಆನ್ ದ ಅಪ್ಲೈ ಫಾರ್ ದಿಸ್ ಜಾಬ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ಈ ಜಾಬಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಆಫ್ಟರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ಸ್ ಯು ವಿಲ್ ರಿಸೀವ್ ಅನ್ ಇಮೇಲ್ ವಿತ್ ಅ ರಿಕ್ವೈರ್ಡ್ ಟೆಸ್ಟ್ ಆಫ್ ಅಸೈನ್ಮೆಂಟ್ ಯುವರ್ ಕ್ವಾಲಿಫಿಕೇಶನ್ಸ್. ದಿಸ್ ಟೆಸ್ಟ್ ಆರ್ ಮ್ಯಾಂಡೇಟರಿ ಟು ಮೂವ್ ಫಾರ್ವರ್ಡ್ ಇನ್ ದಿಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಾದ್ಮೇಲೆ ಒಂದು ಅಸೈನ್ಮೆಂಟ್ ಟೆಸ್ಟ್ ಬರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಿದರೆ ಮಾತ್ರ ಮುಂದಕ್ಕೆ ಫಾರ್ವರ್ಡ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಇಲ್ಲ ಅನ್ನೋದನ್ನವರು ಮೆನ್ಷನ್ನ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಿಮ್ಮ ಇನ್ಬಾಕ್ಸ್ ಸ್ಪ್ಯಾಮ್ ಫೋಲ್ಡರ್ಸು ಕೂಡ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿ ಕೆಲಸದ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಇದು ಬಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಗ್ಮಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಕರೆಕ್ಟಾಗಿ ಅಂತ ನೋಡೋದಾದರೆ, ಜಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲೊಂದು ಕ್ವೆಶನ್ ಇರುವಂಥ ಶೀಟ್ ಓಪನ್ ಆಗುತ್ತೆ. ಓಕೆನಾ, ಜಸ್ಟ್ ಅ ಮಿನಿಟ್. ಕ್ವೆಶನ್ ಇರುವಂಥ ಶೀಟ್ ಓಪನ್ ಆಗುತ್ತೆ. ಈ ಸೆಗ್ಮಾ ಎಲ್ಲ ಇದೆ ಟೆನ್ಷನ್. ಓಕೆ, ಇಲ್ಲಿ ನೀವು ನೋಡೋದು ಡು ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಕ್ಯಾನ್ ಯೂಸ್ಡ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂತ ಕೊಟ್ಟಿದ್ರೆ, ಸೊ ಇಲ್ಲಿ ಎಸ್ ಅಂತಾನೆ ಇರಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡು ಯು ಹ್ಯಾವ್ ಅ ನೇಟಿವ್ ಲೆವೆಲ್ ಆಫ್ ಕನ್ನಡ ಅಂತ ಕೇಳ್ತಾ ಇದ್ದಾರೆ, ಸೊ ಇದಕ್ಕೂ ಕೂಡ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಅದಾದ್ಮೇಲೆ ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರಿಫರೆನ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ ಅಂದರೆ ವೆರಿ ಗುಡ್ ಅಂತ ಹಾಕ್ಬೋದು. ಓಕೆನಾ, ವೆರಿ ಗುಡ್ ಅಂತ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲ ನಮಗೆ ಸ್ವಲ್ಪ ಬರುತ್ತೆ ಅಷ್ಟೇ ಅನ್ನೋದಾದರೆ ಗುಡ್ ಅಂತ ಹಾಕ್ಬೋದು, ಅಥವಾ ಪ್ರೊಫೆಷ್ನಲ್ ಹಾಕ್ಬೋದು, ಬೇಸಿಕ್ ಹಾಕ್ಬೋದು. ನಿಮಗೆ ಯಾವ ಲೆವೆಲಲ್ಲಿ ಇಂಗ್ಲೀಷ್ ಬರುತ್ತೆ ಅದನ್ನು ನೀವಿಲ್ಲಿ ಹಾಕ್ಬೋದು. ವಾಟ್ ಈಸ್ ಯೋರ್ ನ್ಯಾಷನಾಲಿಟಿ ಅಂತ ಕೊಡ್ತಾ ಇದ್ದಾರೆ, ಸೊ ಇಲ್ಲಿ ನೀವು ಇಂಡಿಯಾ ಅಂತ ಜಸ್ಟ್ ಟೈಪ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಇಂಡಿಯಾ ಅಂತ ಟೈಪ್ ಮಾಡಾದ್ಮೇಲೆ ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಹೋಲ್ಡ್ ಅ ಟ್ಯಾಕ್ಸ್ ಅಂತ ಕೇಳ್ತದೆ, ಸೊ ಇಲ್ಲಿ ಇಂಡಿಯಾ ಅಂತ ಹಾಕಬೇಕು. ಇದನ್ನು ಏನಕ್ಕೆ ಕರೆಕ್ಟಾಗಿ ಹಾಕಬೇಕು ಅಂದರೆ ನಿಮಗೆ ಅದು ಡಾಲರ್ಸ್ ರೂಪದಲ್ಲಿ ಕೊಡೋದು ಅಮೌಂಟ್ ಅಲ್ವಾ, ಅದನ್ನು ಕನ್ವರ್ಟ್ ಮಾಡಿ ಕೊಡಬೇಕಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಲೊಕೇಶನ್ನು ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಬೆಟರ್ ಇಲ್ಲಿ ಕರ್ನಾಟಕ ಇಂಡಿಯಾ ಅಂತ ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು, ಬೆಸ್ಟ್ ವೇ. ಅದಾಗಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಪರ್ಸನಲ್ ಇನ್ಫಾರ್ಮೇಷನ್ಸ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಕೊಡಬೇಕು, ಅದಾದಮೇಲೆ ಲಾಸ್ಟ್ ನೇಮ್ ಕೊಡಬೇಕು, ಯಾವುದು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಇದೆ ಆ ಇಮೇಲ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ನೀವು ಇಂಡಿಯಾ ಅಂತ ಸರ್ಚ್ ಮಾಡಬೇಕು, ಇದು ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಏನು ಹೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಆದಷ್ಟು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಇರುವಂಥ ಫೈಲ್ಸ್ಗಳೆಲ್ಲ ಇಲ್ಲಿ ಶೋ ಆಗುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡಿ ಜಸ್ಟ್ ಹಾಗೆ ಅಪ್ಲೋಡ್ನ ಮಾಡ್ಬೋದು. ಜಸ್ಟ್ ಅ ಮಿನಿಟ್. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ ಟಕ್ ಅಂತ. ನಿಮ್ಮ ಹತ್ರ ಏನಾದ್ರು ಅಡಿಷ್ನಲ್ ಫೈಲ್ಸ್ಗಳಿದೆ ಅಥವಾ ನೀವು ಸಪ್ರೇಟಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳನ್ನೆಲ್ಲ ಒಂದು ಫೈಲ್ ಮಾಡಿಟ್ಟಿದ್ದೀರಾ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಇದೆ ಅಂದರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲಿ ನೀವು ನೆಕ್ಸ್ಟಾಗಿ ನಿಮ್ಮ ಕವರ್ ಲೆಟರ್ನ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಯು ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅದನ್ನೆಲ್ಲನೂ ನೀವು ಮೆನ್ಷನ್ ಮಾಡ್ಬೋದು. ಸೊ ಅದರಿಂದ ಸ್ವಲ್ಪ ಇಂಪ್ರೆಸಿವ್ ಆಗಿರುತ್ತೆ. ಇಲ್ಲ ನಮ್ಗೆ ಮೆನ್ಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಗೊತ್ತಿಲ್ಲ ಅಂದರೆ ಜಸ್ಟ್ ಬಿಡ್ಬೋದು, ಇದೇನು ಮ್ಯಾಂಡೇಟ್ರಿ ಇಲ್ಲ. ಅದಾದಮೇಲೆ ಜಸ್ಟ್ ಇವೆರಡು ಆಪ್ಷನ್ಸ್ನ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಅದು ಸ್ವಲ್ಪ ಲೋಡ್ ಆಗಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಬೇಕು.
ಸೊ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಅದು ಆಟೋಮೆಟಿಕ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಒಂದು ಅಸೈನ್ಮೆಂಟ್ ಲಿಂಕ್ ಕೂಡ ಬಂದಿರುತ್ತೆ. ಅಲ್ಲಿ ನೀವು ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಬೇಸಿಕ್ ಆಗಿರುತ್ತೆ. ಜಸ್ಟ್ ಅದನ್ನು ನೀವು ಬೇಕಾದ್ರೆ ಚಾಟ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಅಸೈನ್ಮೆಂಟ್ಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸು ಕೂಡ ನಿಮಗೆ ನಿಮ್ಮ ಇಮೇಲ್ಗೆ ಬಂದಿರುತ್ತೆ. ಅಲ್ಲಿ ನೀವು ನಿಮ್ಮ ಸ್ಪ್ಯಾಮ್ ಮೆಸೇಜ್ ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡಿಕೊಂಡ್ರೆ ಒಂದರಲ್ಲಿ ಇಮೇಲ್ ಬಂದಿರುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ಗಳು ಕೂಡ ಅದೇ ಇಮೇಲ್ಗೆ ನಿಮಗೆ ಬರ್ತಾ ಹೋಗುತ್ತೆ. ಡೈರೆಕ್ಟಾಗಿ ನೀವು ಆ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿ ಪೇಮೆಂಟ್ ತೊಗೊಂಡ್ಮೇಲೆ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೊಬೋದು, ಅಥವಾ ಅವರು ಯಾವ ಮೆಥಡ್ ಹೇಳ್ತಾರೆ ಆ ಮೆಥಡಲ್ಲಿ ನೀವು ಅಲ್ಲಿ ಕ್ರೆಡಿಟ್ ಮಾಡ್ಕೊಬೋದಾಗಿರುತ್ತೆ. ಇದಿಷ್ಟು ಈ ರೋಲ್ ಬಗ್ಗೆ ಅಥವಾ ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಏನಾದ್ರು ಡೌಟ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಅಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.